ನಮಸ್ತೆ ಪ್ರಿಯ ವೀಕ್ಷಕರೇ, 2024ನೇ ಇಸ್ವಿಯ ಆಗಸ್ಟ್ ತಿಂಗಳ ರಾಶಿ ಭವಿಷ್ಯವನ್ನು ಹೇಳುತ್ತಾ ಇದ್ದೇನೆ. ತುಲಾರಾಶಿಯ ರಾಶಿ ಭವಿಷ್ಯ. ತುಲಾರಾಶಿಯಲ್ಲಿ ಹುಟ್ಟಿದಂಥವರಿಗೆ ಈಗ ರಾಶಿ ಶುದ್ಧವಾಗಿದೆ. 2ನೇ ಭಾವ, 3ನೇ ಭಾವ, 4ನೇ ಭಾವಗಳು ಶುದ್ಧವಾಗಿದೆ. 5ರಲ್ಲಿ ಶನಿ, 6ರಲ್ಲಿ ರಾಹು, 7 ಶುದ್ಧ, 8ರಲ್ಲಿ ಕುಜ ಗುರು, 9 ಶುದ್ಧ, 10ರಲ್ಲಿ ರವಿ, 11ರಲ್ಲಿ ಬುಧ ಶುಕ್ರ, 12ರಲ್ಲಿ ಕೇತು. ಹಾಗಿರುವಾಗ ಲಗ್ನ ಶುದ್ಧವಾಗಿರುವಂತಹದ್ದರಿಂದ ಆರೋಗ್ಯ ಉತ್ತಮವಾಗಿರುವಂತಹದ್ದು. 2ನೇ ಭಾವಕಾಧಿಪತಿಯೂ ಕೂಡ ನಮಗೆ ಆರ್ಥಿಕವಾದಂಥ ವಿಷಯದಲ್ಲಿ ಅಷ್ಟಮ ಸ್ಥಾನದಲ್ಲಿ ಕುಜಸ್ಥಿತನಾಗಿರುವುದರಿಂದ ಸ್ವಲ್ಪ ಆರ್ಥಿಕವಾದಂಥ ಅಡೆತಡೆಗಳೆಲ್ಲ ಉಂಟಾಗಬಹುದು. 3ನೇ ಭಾವಕಾಧಿಪತಿಯೂ ಕೂಡ ಅಷ್ಟಮದಲ್ಲಿರುವುದರಿಂದ ಸಹೋದರ ಸಹೋದರಿಯರಲ್ಲಿ ವಿರೋಧಗಳು. 4ನೇ ಭಾವಕಾಧಿಪತಿ ಅನುಕೂಲವಾಗಿರುವುದರಿಂದ ಭೂಮಿ ಕೃಷಿ ಕಾರ್ಯದಲ್ಲಿ ಪ್ರಗತಿಗಳೆಲ್ಲ ಉಂಟಾಗಬಹುದು. 5ರಲ್ಲಿ ಶನಿ ಇರುವುದರಿಂದ ದೇಹದಲ್ಲಿ ಆಲಸ್ಯ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ. 6ರಲ್ಲಿ ರಾಹು ಎನ್ನುವಂಥದ್ದಿರುವುದರಿಂದ ಶತ್ರುಗಳು ಜಾಸ್ತಿ ಆಗಬಹುದು. 7ನೇ ಭಾವಕಾಧಿಪತಿ ಅಷ್ಟಮದಲ್ಲಿರುವುದರಿಂದ ಮನೆಯಲ್ಲಿ ಕಿರಿಕಿರಿ, ನೆಮ್ಮದಿ ನಾಶ, ದಾಂಪತ್ಯ ಸುಖ ನಾಶ. ಅಷ್ಟಮ ಭಾವಕಾಧಿಪತಿ ಅನುಕೂಲ ಸ್ಥಾನದಲ್ಲಿದ್ದರೂ ಅಷ್ಟಮದಲ್ಲಿ ಗುರು ಮತ್ತು ಕುಜನ ಯೋಗ ಸ್ಥಿತಿ ಇರುವುದರಿಂದ ಶರೀರದಲ್ಲಿ ಆಲಸ್ಯ, ಮಾನಸಿಕವಾದಂಥ ದುಃಖ ಫಲಗಳನ್ನು ಹೇಳಬೇಕು. ಅದೇ ರೀತಿಯಾಗಿ ಭಾಗ್ಯಭಾವಕಾಧಿಪತಿ ಅನುಕೂಲವಾಗಿರುವುದರಿಂದ ಎಷ್ಟು ಅಡೆತಡೆಗಳಿದ್ದರೂ ಕೂಡ ಮಾನಸಿಕವಾದಂತಹ ಧೈರ್ಯ ನಿಮಗಿರುವುದರಿಂದ ಎಲ್ಲ ಪರಿಸ್ಥಿತಿಗಳನ್ನು ನಿಭಾಯಿಸುವಂತಹ ಒಂದು ಸಾಮರ್ಥ್ಯ ನಿಮಗೆ ಬರ್ತದೆ. ಅದೇ ಪ್ರಕಾರವಾಗಿ ಲಾಭಭಾವಕಾಧಿಪತಿಯು ಈಗ ಬುಧ ಮತ್ತು ಶುಕ್ರ, ಬುಧ ವಕ್ರಗತಿಯಲ್ಲಿ ಆಗಿದ್ದರೂ ಕೂಡ ಎಷ್ಟು ನಷ್ಟಗಳನ್ನು ಅನುಭವಿಸಿದ್ರೂ, ಕಷ್ಟಗಳನ್ನು ಅನುಭವಿಸಿದ್ರೂ ಕೂಡ ನೀವು ಮನೋಧೈರ್ಯವನ್ನು ಕಳ್ಕೊಳ್ಳಿಲ್ಲ ಅಂಥೇಳಿ ಆದರೆ ಈ ತಿಂಗಳು ಶುಭ ಫಲವನ್ನು ನೀವು ಹೆಚ್ಚಾಗಿ ಅನುಭವಿಸುವುದಕ್ಕೆ ಸಾಧ್ಯ ಉಂಟು. ಕೆಟ್ಟದ್ದನ್ನೆಲ್ಲ ಮರೆತು ಒಳ್ಳೆಯದನ್ನೆಲ್ಲವನ್ನು ಕೂಡ ನಿಮ್ಮ ಪಾಲಿಗೆ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ವಿಶೇಷವಾಗಿ ಈ ರಾಶಿಯವರು ಈಗ ಆಂಜನೇಯನ ಸೇವೆಯನ್ನು, ಶನಿದೇವರ ಆರಾಧನೆಯನ್ನು ಮಾಡಿಕೊಂಡಲ್ಲಿಗೆ ಉತ್ತಮವಾದಂತಹ ಫಲಪ್ರಾಪ್ತಿಯಾಗುವುದಕ್ಕೆ ಸಾಧ್ಯ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಧೈರ್ಯ ಪ್ರಾಪ್ತಿಯಾಗುವುದಕ್ಕೆ ಸಾಧ್ಯ. ಇದು ಈ ರಾಶಿಯವರ ಈ ತಿಂಗಳ ಅಂದರೆ ಆಗಸ್ಟ್ ತಿಂಗಳ ತುಲಾರಾಶಿಯವರ ರಾಶಿ ಭವಿಷ್ಯ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.